ನಮಸ್ತೆ ಎವ್ರಿವನ್. ಒನ್ಸ್ ಅಗೇನ್ ವೆಲ್ಕಮ್ ಟು ಈ ಪಾಠದ ಮನೆ. ಇದುವರೆಗಿನ ಕ್ಲಾಸಸ್ಸಲ್ಲಿ ನಾವು ಪ್ರನೌನ್ಸ್ಗೆ ಸಂಬಂಧಪಟ್ಟ ಹಾಗೆ ಪರ್ಸನಲ್ ಪ್ರನೌನ್, ರಿಫ್ಲೆಕ್ಸಿವ್ ಪ್ರನೌನ್ಸ್, ಎಂಫ್ಯಾಟಿಕ್ ಪ್ರನೌನ್ಸ್ ಮತ್ತು ಡಿಮಾನ್ಸ್ಟ್ರೇಟಿವ್ ಪ್ರನೌನ್ಸ್ ಇವುಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ರಿಲೇಟಿವ್ ಪ್ರನೌನ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ. ನೋಡಿ, ರಿಲೇಟಿವ್ ಪ್ರನೌನ್ ಅಂದರೆ ಇಟ್ ಈಸ್ ಯೂಸ್ಡ್ ಆಫ್ಟರ್ ಅ ನೌನ್ ಟು ಮೇಕ್ ಇಟ್ ಕ್ಲಿಯರ್ ವಿಚ್ ಪರ್ಸನ್ ಆರ್ ಥಿಂಗ್ ವಿ ಆರ್ ಟಾಕಿಂಗ್ ಅಬೌಟ್. ರಿಲೇಟಿವ್ ಪ್ರನೌನ್ಸ್ ಆಲ್ಸೋ ಹೆಲ್ಪ್ಸ್ ಟು ಜಾಯಿನಿಂಗ್ ಸೆಂಟೆನ್ಸಸ್. ಸೆಂಟೆನ್ಸ್ ಫಾರ್ಮೇಷನ್ ಅಲ್ಲಿ ನಾವು ಯಾವ ನೌನ್ ಅನ್ನ ಕುರಿತಾಗಿ ಮಾತಾಡ್ತಾ ಇದ್ದೀವಿ ಅನ್ನೋದನ್ನ ಕ್ಲಿಯರ್ ಮಾಡಲಿಕ್ಕೆ ಈ ರಿಲೇಟಿವ್ ಪ್ರನೌನ್ಸ್ ಅನ್ನ ನಾವು ಸೆಂಟೆನ್ಸಸ್ ಅಲ್ಲಿ ಯೂಸ್ ಮಾಡ್ತೀವಿ. ಹಾಗೇನೆ ಎರಡು ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೂ ಕೂಡ ರಿಲೇಟಿವ್ ಪ್ರನೌನ್ಸ್ ಯೂಸ್ ಆಗುತ್ತೆ. ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ನಾವು ಕಂಜಂಕ್ಷನ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿದೆ. ಆದ್ರೆ ರಿಲೇಟಿವ್ ಪ್ರನೌನ್ಗಳನ್ನು ಕೂಡ ಕಂಜಂಕ್ಷನ್ಸ್ ಆಗಿ ಹೇಗೆ ಸೆಂಟೆನ್ಸಸ್ ಅಲ್ಲಿ ಯೂಸ್ ಮಾಡೋದು ಅನ್ನೋದನ್ನ ನಾವು ಈ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಹೂ, ಹೂಮ್, ಹೂಸ್, ವಿಚ್, ವಾಟ್ ಮತ್ತೆ ದಟ್ ಇವುಗಳನ್ನ ನಾವು ರಿಲೇಟಿವ್ ಪ್ರನೌನ್ಸ್ ಅಂತ ಕರಿತೀವಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಹೂ, ಹೂಮ್, ಹೂಸ್, ವಿಚ್ ಮತ್ತೆ ವಾಟ್ ಈ ವರ್ಡ್ಸ್ ಅನ್ನ ನಾವು ಇಂಟರಾಗೇಟಿವ್ ಸೆಂಟೆನ್ಸಸ್ ಅನ್ನ ಅಥವಾ ಪ್ರಶ್ನಾತ್ಮಕ ವಾಕ್ಯಗಳನ್ನ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಅಂತ ನಮಗೆ ಗೊತ್ತಿದೆ. ಆದ್ರೆ ಒಂದು ನೌನ್ ಅನ್ನ ಜಾಗದಲ್ಲಿ ಹೇಗೆ ಪ್ರನೌನ್ಗಳಾಗಿ ಯೂಸ್ ಮಾಡೋದು ಅನ್ನೋದನ್ನ ನಾವು ಈ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ರಿಲೇಟಿವ್ ಪ್ರನೌನ್ ಕ್ಲಾಸ್ ಅಲ್ಲಿ ಹೂ, ಹೂಮ್ ಮತ್ತೆ ಹೂಸ್ ಇವುಗಳ ಬಗ್ಗೆ ಸ್ಟಡಿ ಮಾಡೋಣ. ಹೂ ಸಬ್ಜೆಕ್ಟಿವ್ ಕೇಸಲ್ಲಿ ಯೂಸ್ ಆಗುವಂತಹ ರಿಲೇಟಿವ್ ಪ್ರನೌನ್ ಆಗಿದೆ. ಹೂಮ್ ಆಬ್ಜೆಕ್ಟ್ ಪ್ಲೇಸಲ್ಲಿ ಯೂಸ್ ಆಗುವಂತಹ ಪ್ರನೌನ್ ಆಗಿದೆ. ಹಾಗೆ ಹೂಸ್ ಇದು ಪೊಸೆಷನ್ ಅನ್ನ ತೋರಿಸಲಿಕ್ಕೆ ಯೂಸ್ ಆಗುವಂತಹ ಪ್ರನೌನ್ ಆಗಿದೆ. ಪರ್ಸನಲ್ ಪ್ರನೌನ್ಗಳನ್ನ ಸ್ಟಡಿ ಮಾಡುವಾಗಲೂ ಕೂಡ ನಾವು ಸಬ್ಜೆಕ್ಟ್ ಕೇಸಲ್ಲಿ, ಆಬ್ಜೆಕ್ಟ್ ಕೇಸಲ್ಲಿ ಮತ್ತೆ ಪೊಸೆಷನ್ ಅನ್ನ ತೋರಿಸಲಿಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರನೌನ್ಸ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡಿದ್ವಿ. ಫಾರ್ ಎಕ್ಸಾಂಪಲ್, ಐ, ವಿ, ಯು, ಹಿ, ಶಿ, ಇಟ್ ಮತ್ತೆ ದೇ ಇವುಗಳನ್ನ ಸೆಂಟೆನ್ಸ್ ಅಲ್ಲಿ ನಾವು ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಹಾಗೇನೆ ಮೀ, ಅಸ್, ಯು, ಹಿಮ್, ಹರ್, ಇಟ್ ಮತ್ತೆ ದೆಮ್ ಈ ವರ್ಡ್ಸ್ ಅನ್ನ ಸೆಂಟೆನ್ಸ್ ಅಲ್ಲಿ ನಾವು ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಹಾಗೇನೆ ಮೈನ್, ಅವರ್ಸ್, ಯೋರ್ಸ್, ಹಿಸ್, ಹರ್ಸ್, ಇಟ್ಸ್ ಹಾಗೂ ದೇರ್ಸ್ ಈ ವರ್ಡ್ಸ್ ಅನ್ನ ಸೆಂಟೆನ್ಸ್ ಅಲ್ಲಿ ಪೊಸೆಷನ್ ಅನ್ನ ತೋರಿಸಲಿಕ್ಕೆ ಅಥವಾ ಅಧಿಕಾರವನ್ನ ಸೂಚಿಸಲಿಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಾಗಿದೆ. ಅದೇ ರೀತಿಯಾಗಿ ರಿಲೇಟಿವ್ ಪ್ರನೌನ್ಸ್ ಅಲ್ಲಿ ಕೂಡ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಹೂ ಯೂಸ್ ಆಗುತ್ತೆ, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಹೂಮ್ ಅನ್ನೋ ರಿಲೇಟಿವ್ ಪ್ರನೌನ್ ಯೂಸ್ ಆಗುತ್ತೆ. ಹಾಗೆ ಪೊಸೆಷನ್ ಅನ್ನ ತೋರಿಸಲಿಕ್ಕೆ ಹೂಸ್ ಅನ್ನೋ ರಿಲೇಟಿವ್ ಪ್ರನೌನ್ ಯೂಸ್ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಹೂ, ಹೂಮ್ ಮತ್ತೆ ಹೂಸ್ ಈ ರಿಲೇಟಿವ್ ಪ್ರನೌನ್ಸ್ ಅನ್ನ ಕೇವಲ ಪರ್ಸನ್ಸ್ ಅನ್ನ ರಿಲೇಟ್ ಮಾಡ್ಲಿಕ್ಕೆ ಮಾತ್ರ ನಾವು ಯೂಸ್ ಮಾಡ್ತೀವಿ. ಯಾವುದೇ ಆನಿಮಲ್ಸ್ ಅನ್ನ ಅಥವಾ ಥಿಂಗ್ಸ್ ಅನ್ನ ರಿಲೇಟ್ ಮಾಡ್ಲಿಕ್ಕೆ ನಾವು ಇವುಗಳನ್ನ ಯೂಸ್ ಮಾಡೋದಿಲ್ಲ. ಕೆಲವು ಎಕ್ಸಾಂಪಲ್ ಗಳ ಮೂಲಕ ಇವುಗಳ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ. ಫಸ್ಟ್ ರಿಲೇಟಿವ್ ಪ್ರನೌನ್ ಹೂ. ಹೂ is a relative pronoun that is used to refer to a subject in a sentence. ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಈ ರಿಲೇಟಿವ್ ಪ್ರನೌನ್ ಯೂಸ್ ಆಗುತ್ತೆ. ಅದು ಕೇವಲ ಪರ್ಸನ್ಸ್ ಅನ್ನ ರಿಲೇಟೆಡ್ ಆಗಿ ಮಾತ್ರ. ಎಕ್ಸಾಂಪಲ್, ಐ ಹೆಲ್ಪ್ ದ ಮ್ಯಾನ್ ಟು ಕ್ರಾಸ್ ದ ರೋಡ್, ಹಿ ವಾಸ್ ಬ್ಲೈಂಡ್. ನೋಡಿ, ಇಲ್ಲಿ ಈ ಎರಡು ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಹೂ ಅನ್ನೋ ಒಂದು ರಿಲೇಟಿವ್ ಪ್ರನೌನ್ ಯೂಸ್ ಆಗಿದೆ. ಮೇಲ್ಗಡೆ ಇರೋ ಸೆಂಟೆನ್ಸಸ್ ಅಲ್ಲಿ ಆಲ್ರೆಡಿ ಒಂದು ಪ್ರನೌನ್ ಯೂಸ್ ಆಗಿದೆ ನೌನ್ ಪ್ಲೇಸ್ ಅಲ್ಲಿ. ಹಾಗಾದ್ರೆ ಈ ರಿಲೇಟಿವ್ ಪ್ರನೌನ್ ನ ಉದ್ದೇಶ ಏನು? ಏನಕ್ಕೆ ಇದನ್ನ ನಾವು ಯೂಸ್ ಮಾಡಬೇಕು? ಏನಕ್ಕೆ ಅಂದ್ರೆ ಸೆಂಟೆನ್ಸಸ್ ಅನ್ನ ಒಂದಕ್ಕೊಂದು ಜಾಯಿನ್ ಮಾಡಿ ಒಂದೇ ಸೆಂಟೆನ್ಸ್ ಅನ್ನಾಗಿ ಮಾಡ್ಲಿಕ್ಕೆ ಈ ರಿಲೇಟಿವ್ ಪ್ರನೌನ್ ಯೂಸ್ ಆಗಿದೆ. ಐ ಹೆಲ್ಪ್ ದ ಮ್ಯಾನ್ ಟು ಕ್ರಾಸ್ ದ ರೋಡ್ ಹೂ ವಾಸ್ ಬ್ಲೈಂಡ್. ಯಾವ ಮನುಷ್ಯ ಬ್ಲೈಂಡ್ ಆಗಿದ್ನೋ ಅವನಿಗೆ ನಾನು ಹೆಲ್ಪ್ ಮಾಡಿದೆ. ಹಾಗೆ ಸೆಕೆಂಡ್ ಒನ್, ದ ಮ್ಯಾನ್ ಈಸ್ ಆನೆಸ್ಟ್, ಹಿ ಈಸ್ ಟ್ರಸ್ಟೆಡ್ ಬೈ ಎವ್ರಿ ಒನ್. ಇಲ್ಲಿ ಕೂಡ ಎರಡು ಸೆಂಟೆನ್ಸಸ್ ಇದೆ. ಹಿ ಅನ್ನೋ ಪ್ರನೌನ್ ಆಲ್ರೆಡಿ ಆ ಮ್ಯಾನ್ ಅನ್ನ ರಿಪ್ಲೇಸ್ ಮಾಡ್ತಾ ಇದೆ. ಆದ್ರೆ ಸೆಂಟೆನ್ಸಸ್ ಅನ್ನ ನಾವು ಜಾಯಿನ್ ಮಾಡ್ಬೇಕಾಗಿರೋದ್ರಿಂದ ಹೂ ಅನ್ನೋ ಒಂದು ರಿಲೇಟಿವ್ ಪ್ರನೌನ್ ಅನ್ನ ಇಲ್ಲಿ ಯೂಸ್ ಮಾಡಿದೀವಿ. ಅದು ಕೂಡ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ. ದ ಮ್ಯಾನ್ ಹೂ ಈಸ್ ಆನೆಸ್ಟ್ ಈಸ್ ಟ್ರಸ್ಟೆಡ್ ಬೈ ಎವ್ರಿ ಒನ್. ಯಾವ ವ್ಯಕ್ತಿ ಆನೆಸ್ಟ್ ಆಗಿ ಇರ್ತಾನೋ ಅವನು ಎಲ್ಲರ ನಂಬಿಕೆಗೆ ಪಾತ್ರನಾಗ್ತಾನೆ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಹಾಗೆ ಥರ್ಡ್ ಒನ್, ಐ ಸಾ ಅನ್ ಓಲ್ಡ್ ವುಮನ್, ಶಿ ವಾಸ್ ಸಿಂಗಿಂಗ್ ಅ ಸಾಂಗ್. ಈ ಎರಡು ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಹೂ ಯೂಸ್ ಆಗಿದೆ. ಐ ಸಾ ಅನ್ ಓಲ್ಡ್ ವುಮನ್
ಹೂ ವಾಸ್ ಸಿಂಗಿಂಗ್ ಅ ಸಾಂಗ್. ಯಾರು ಹಾಡನ್ನ ಹಾಡ್ತಾ ಇದ್ರೋ ಅಂತಹ ಒಬ್ಬ ಓಲ್ಡ್ ಲೇಡಿಯನ್ನ ನಾನು ನೋಡಿದೆ. ಅರ್ಥದಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ, ಬಟ್ ಎರಡು ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡೋದಿಕ್ಕೆ ಮಾತ್ರ ಈ ಹೂ ಅನ್ನೋ ಒಂದು ರಿಲೇಟಿವ್ ಪ್ರನೌನ್ ಕಂಜಂಕ್ಷನ್ ತರ ಈ ಸೆಂಟೆನ್ಸ್ ಅಲ್ಲಿ ಯೂಸ್ ಆಗಿದೆ. ಹೀಗೆ ಈ ರಿಲೇಟಿವ್ ಪ್ರನೌನ್ಸ್ ಕೇವಲ ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಅಷ್ಟೇ ಅಲ್ಲದೇನೆ ಸೆಂಟೆನ್ಸ್ ಅಲ್ಲಿ ಆಲ್ರೆಡಿ ಯೂಸ್ ಆಗಿರುವಂತಹ ನೌನ್ ಅನ್ನ ರಿಪ್ಲೇಸ್ಮೆಂಟ್ ಆಗಿ ಕೂಡ ಯೂಸ್ ಆಗುತ್ತೆ. ಎಕ್ಸಾಂಪಲ್ಸ್ ಅಲ್ಲಿ ನೋಡಿ, ದ ಗರ್ಲ್ ಹೂ ಕಾಲ್ಡ್ ಯೆಸ್ಟರ್ಡೇ ವಾಂಟ್ಸ್ ಟು ಬೈ ದ ಹೌಸ್. ಇಲ್ಲಿ ಹೂ ಕಾಲ್ಡ್ ಯೆಸ್ಟರ್ಡೇ ಅನ್ನೋದು ಒಂದು ಡಿಪೆಂಡೆಂಟ್ ಕ್ಲಾಸ್. ಕ್ಲಾಸ್ ಅಂತ ನಾವು ಯಾವ್ದನ್ನ ಕರಿತೀವಿ? ಒಂದು ಸಬ್ಜೆಕ್ಟ್ ಮತ್ತೆ ಒಂದು ವರ್ಬ್ ಇರುವಂತಹ ಗ್ರೂಪ್ ಆಫ್ ವರ್ಡ್ ಅನ್ನ ನಾವು ಕ್ಲಾಸ್ ಅಂತ ಕರಿತೀವಿ. ಇದನ್ನ ನಾನು ಡಿಪೆಂಡೆಂಟ್ ಕ್ಲಾಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಇದು ಕಂಪ್ಲೀಟ್ ಮೀನಿಂಗ್ ಅನ್ನ ನಮ್ಗೆ ಕೊಡ್ತಾ ಇಲ್ಲ. ಹೂ ಕಾಲ್ಡ್ ಯೆಸ್ಟರ್ಡೇ ಇಷ್ಟನ್ನೇ ಹೇಳಿದ್ರೆ ಇದು ಪ್ರಶ್ನೆನೂ ಅಲ್ಲ, ಹೆಚ್ಚಿನ ಮಾಹಿತಿಯನ್ನು ನಮ್ಗೆ ಕೊಡ್ತಾ ಇಲ್ಲ. ದ ಗರ್ಲ್ ವಾಂಟ್ಸ್ ಟು ಬೈ ದ ಹೌಸ್ ಇದು ಒಂದು ಇಂಡಿಪೆಂಡೆಂಟ್ ಕ್ಲಾಸ್. ಇದು ಸೆಂಟೆನ್ಸ್ ಅಲ್ಲಿ ಒಂದು ಕಂಪ್ಲೀಟ್ ಮೀನಿಂಗ್ ಅನ್ನ ಕೊಡ್ಲಿಕ್ಕೆ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ನಾವು ಇದನ್ನ ಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳ್ತೀವಿ. ಈ ಡಿಪೆಂಡೆಂಟ್ ಕ್ಲಾಸ್ ಅಲ್ಲಿ ಹೂ ಅನ್ನೋದು ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಆಗಿದೆ. ನೋಡಿ, ದ ಗರ್ಲ್ ವಾಂಟ್ಸ್ ಟು ಬೈ ದ ಹೌಸ್ ಇಷ್ಟನ್ನ ಹೇಳಿದ್ರೆ ಸೆಂಟೆನ್ಸ್ ಕಂಪ್ಲೀಟ್ ಆಗಿರುತ್ತೆ. ಆದ್ರೆ ಯಾವ ಗರ್ಲ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾವ ಗರ್ಲ್ ಆ ಮನೆಯನ್ನು ಕೊಂಡ್ಕೊಳ್ಬೇಕು ಅಂದ್ಕೊಂಡಿದ್ದಾಳೆ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಈ ಒಂದು ಡಿಪೆಂಡೆಂಟ್ ಕ್ಲಾಸ್ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ. ಯಾವ ಗರ್ಲ್ ನೆನ್ನೆ ಕಾಲ್ ಮಾಡಿದ್ಲೋ ಆ ಗರ್ಲ್ ಮನೆಯನ್ನ ಕೊಂಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾಳೆ ಅನ್ನೋದು ಈ ಸೆಂಟೆನ್ಸ್ ನ ಕಂಪ್ಲೀಟ್ ಮೀನಿಂಗ್. ಇಲ್ಲಿ ಹೂ ಅನ್ನೋ ಒಂದು ರಿಲೇಟಿವ್ ಪ್ರನೌನ್ ಪರ್ಟಿಕ್ಯುಲರ್ ಆಗಿ ಯಾವ ಗರ್ಲ್ ಆ ಮನೆಯನ್ನ ಕೊಂಡ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದಾಳೆ ಅಂತ ಹೇಳಲಿಕ್ಕೆ ಯೂಸ್ ಆಗಿದೆ. ಆ ಗರ್ಲ್ಗೆ ಸಂಬಂಧಪಟ್ಟ ಹಾಗೆ ಇದು ಯೂಸ್ ಆಗಿರೋದ್ರಿಂದ ಇದನ್ನ ನಾವು ರಿಲೇಟಿವ್ ಪ್ರನೌನ್ ಅಂತ ಹೇಳ್ತೀವಿ. ರಿಲೇಟಿವ್ ಪ್ರನೌನ್ ಯಾವ ನೌನ್ ಬದಲಾಗಿ ಯೂಸ್ ಆಗಿರುತ್ತೋ ಆ ನೌನ್ ಅನ್ನ ನಾವು ಆಂಟಿಸಿಡೆಂಟ್ ಅಂತ ಹೇಳ್ತೀವಿ. ಹಾಗೆ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಐ ಡೋಂಟ್ ಲೈಕ್ ಪೀಪಲ್ ಹೂ ಗೆಟ್ ಆಂಗ್ರಿ ಈಸಿಲಿ. ಇಲ್ಲಿ ಕೂಡ ಹೂ ಗೆಟ್ ಆಂಗ್ರಿ ಈಸಿಲಿ ಅನ್ನೋದು ಒಂದು ಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಈ ಡಿಪೆಂಡೆಂಟ್ ಕ್ಲಾಸ್ ಅಲ್ಲಿ ಹೂ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಆಗಿರುವಂತಹ ಒಂದು ರಿಲೇಟಿವ್ ಪ್ರನೌನ್ ಆಗಿದೆ. ಯಾರ ವಿಚಾರವಾಗಿ ಈ ಹೂ ಯೂಸ್ ಆಗಿದೆ ಈ ಸೆಂಟೆನ್ಸ್ ಅಲ್ಲಿ? ಪೀಪಲ್ ವಿಚಾರವಾಗಿ. ಪೀಪಲ್ಗೆ ಸಂಬಂಧಪಟ್ಟ ಹಾಗೆ ಈ ರಿಲೇಟಿವ್ ಪ್ರನೌನ್ ಯೂಸ್ ಆಗಿದೆ. ಐ ಡೋಂಟ್ ಲೈಕ್ ಪೀಪಲ್, ಜನರನ್ನ ನಾನು ಇಷ್ಟಪಡೋದಿಲ್ಲ. ಯಾವ ರೀತಿಯ ಜನರನ್ನ ಇಷ್ಟಪಡೋದಿಲ್ಲ ಅಂತ ಹೇಳಲಿಕ್ಕೆ ಈ ಡಿಪೆಂಡೆಂಟ್ ಕ್ಲಾಸ್ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ. ಈ ಸೆಂಟೆನ್ಸ್ ಅಲ್ಲಿ ಆಂಟಿಸಿಡೆಂಟ್ ಯಾವುದು? ಯಾರ ರಿಲೇಟೆಡ್ ಆಗಿ ಈ ರಿಲೇಟಿವ್ ಪ್ರನೌನ್ ಯೂಸ್ ಆಗಿದೆಯಲ್ಲ ಅದು ಈ ಸೆಂಟೆನ್ಸ್ ಅಲ್ಲಿ ಆಂಟಿಸಿಡೆಂಟ್ ಆಗಿದೆ. ಥರ್ಡ್ ಒನ್, ದ ಬಾಯ್ ಹೂ ಸ್ಟೋಲ್ ಯುವರ್ ಪರ್ಸ್ ಗಾಟ್ ಕಾಟ್. ಹೂ ಸ್ಟೋಲ್ ಯುವರ್ ಪರ್ಸ್ ಈಸ್ ಡಿಪೆಂಡೆಂಟ್ ಕ್ಲಾಸ್. ಸಬ್ಜೆಕ್ಟ್ ಈಸ್ ಹೂ. ಯಾರಿಗೆ ರಿಲೇಟೆಡ್ ಆಗಿ ಈ ರಿಲೇಟಿವ್ ಪ್ರನೌನ್ ಯೂಸ್ ಆಗಿದೆ? ಬಾಯ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದೆ. ಹಾಗಾಗಿ ಬಾಯ್ ಈ ಸೆಂಟೆನ್ಸ್ ಅಲ್ಲಿ ಆಂಟಿಸಿಡೆಂಟ್ ಆಗಿದೆ. ದ ಬಾಯ್ ಗಾಟ್ ಕಾಟ್. ವಿಚ್ ಬಾಯ್ ಗಾಟ್ ಕಾಟ್? ಯಾವ ಬಾಯ್ ಸಿಕ್ಬಿದ್ದಿದ್ದಾನೆ? ಯಾರು ನಿನ್ನ ಪರ್ಸನ್ನ ಕದ್ದಿದ್ನಲ್ಲ ಆ ಬಾಯ್ ಸಿಕ್ಬಿದ್ದಿದ್ದಾನೆ. ನೆಕ್ಸ್ಟ್, ಗಾಡ್ ಹೆಲ್ಪ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಸ್. ಈ ಸೆಂಟೆನ್ಸ್ ಅಲ್ಲಿ ಹೂ ಹೆಲ್ಪ್ ದೆಮ್ಸೆಲ್ಸ್ ಒಂದು ಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಈ ಡಿಪೆಂಡೆಂಟ್ ಕ್ಲಾಸ್ ಅಲ್ಲಿ ಹೂ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಆಗಿದೆ. ಗಾಡ್ ಹೆಲ್ಪ್ಸ್ ದೋಸ್. ಗಾಡ್ ಅವರಿಗೆ ಹೆಲ್ಪ್ ಮಾಡ್ತಾರೆ. ಯಾರಿಗೆ ಹೆಲ್ಪ್ ಮಾಡ್ತಾರೆ? ಹೂ ಹೆಲ್ಪ್ ದೆಮ್ಸೆಲ್ಸ್. ಅವರಿಗೆ ಅವರೇ ಯಾರು ಹೆಲ್ಪ್ ಮಾಡ್ಕೊಳ್ತಾರೋ ಅಂದ್ರೆ ಯಾರು ಪ್ರಯತ್ನ ಪಡ್ತಾರೋ ಅವರಿಗೆ ಗಾಡ್ ಹೆಲ್ಪ್ ಮಾಡ್ತಾರೆ. ಈ ಹೂ ಅನ್ನೋದು ಯಾರ ರಿಲೇಟೆಡ್ ಆಗಿ ಯೂಸ್ ಆಗಿದೆ? ದೋಸ್ ಅನ್ನೋ ಒಂದು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ನ ರಿಲೇಟೆಡ್ ಆಗಿ ಒಂದು ರಿಲೇಟಿವ್ ಪ್ರನೌನ್ ಯೂಸ್ ಆಗಿದೆ. ಹಾಗಾಗಿ ಇಲ್ಲಿ ದೋಸ್ ಅನ್ನೋದು ಆಂಟಿಸಿಡೆಂಟ್ ಆಗಿದೆ. ನೆಕ್ಸ್ಟ್ ರಿಲೇಟಿವ್ ಪ್ರನೌನ್ ಈಸ್ whom. Whom is a relative pronoun that is used to refer to an object in a sentence. ಒಂದು ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಆಗುವಂತಹ ರಿಲೇಟಿವ್ ಪ್ರನೌನ್ ಆಗಿದೆ ಇದು. ಅದು ಕೂಡ ಕೇವಲ ಪರ್ಸನ್ಸ್ ಗೆ ರಿಲೇಟೆಡ್ ಆಗಿ ಮಾತ್ರ. ಫಸ್ಟ್, ಈ ಹೂಮ್ ಅನ್ನೋ ರಿಲೇಟಿವ್ ಪ್ರನೌನ್ ಸೆಂಟೆನ್ಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಕಂಜಂಕ್ಷನ್ ಹಾಗೆ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಒನ್, ಸುಮಾ ಇಸ್ ಅ ಗರ್ಲ್, ಕಿರಣ್ ವಾಂಟ್ಸ್ ಟು ಮ್ಯಾರಿ ಹರ್. ಈ ಎರಡು ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಇಲ್ಲಿ ಹೂಮ್ ಅನ್ನೋ ಒಂದು ರಿಲೇಟಿವ್ ಪ್ರನೌನ್ ಯೂಸ್ ಆಗಿದೆ. ನೋಡಿ, ಸುಮಾ ಈಸ್ ದ ಗರ್ಲ್ ಹೂಮ್ ಕಿರಣ್ ವಾಂಟ್ಸ್ ಟು ಮ್ಯಾರಿ.
ಯಾರನ್ನ ಕಿರಣ್ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದಾನೋ ಆ ಹುಡುಗಿ ಸುಮಾ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ ಆಗುತ್ತೆ. ಇಲ್ಲಿ ಹೂಮ್ ಅನ್ನೋದು ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ? ನೋಡಿ, ಈ ಸೆಂಟೆನ್ಸ್ ಅಲ್ಲಿರುವಂತಹ ಮೇನ್ ವರ್ಬ್ ವಾಂಟ್ಸ್ ಅನ್ನೋದು. ಈ ವರ್ಬ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇರೋದು ಕಿರಣ್. ಸುಮಾ ಏನು ಮಾಡ್ತಾ ಇಲ್ಲ ಇಲ್ಲಿ ಅಲ್ವಾ? ವರ್ಬ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇರೋದು ಕಿರಣ್ ಆಗಿರೋದ್ರಿಂದ ಕಿರಣ್ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದ್ದಾನೆ. ಕಿರಣ್ ಯಾರನ್ನ ಮದ್ವೆ ಆಗ್ಬೇಕು ಅಂತ ಇದ್ದಾರೋ ಅವರು ಈ ಸೆಂಟೆನ್ಸ್ ನ ಆಬ್ಜೆಕ್ಟ್ ಆಗ್ತಾರೆ. ಈ ಸೆಂಟೆನ್ಸ್ ಅಲ್ಲಿ ಸುಮಾ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದ್ದಾಳೆ. ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರುವಂತಹ ನೌನ್ ಅನ್ನ ಹರ್ ಇಲ್ಲಿ ರಿಪ್ಲೇಸ್ ಮಾಡ್ತಾ ಇದೆ. ಆದ್ರೆ ಬೇರೆ ಬೇರೆ ಆಗಿರುವಂತಹ ಈ ಸೆಂಟೆನ್ಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಹೂಮ್ ಯೂಸ್ ಆಗಿದೆ. ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರುವಂತಹ ಕಿರಣ್ ಇಲ್ಲಿ ಚೇಂಜ್ ಆಗಿಲ್ಲ, ಆದ್ರೆ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರುವಂತಹ ಹರ್ ಬದಲಾಗಿ ಯೂಸ್ ಆಗಿರೋದ್ರಿಂದ ಹೂಮ್ ಇಲ್ಲಿ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಆಗಿರುವಂತಹ ಒಂದು ರಿಲೇಟಿವ್ ಪ್ರೊನೌನ್ ಆಗಿದೆ. ಹಾಗೆ ಸೆಕೆಂಡ್ ಒನ್, ಐ ಸ್ಪೋಕ್ ವಿತ್ ದ ಏಜೆಂಟ್, ಹಿ ಈಸ್ ಏಬಲ್ ಟು ಹೆಲ್ಪ್ ಯು. ಈ ಎರಡು ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಇಲ್ಲಿ ಹೂಮ್ ಅನ್ನೋ ರಿಲೇಟಿವ್ ಪ್ರೊನೌನ್ ಯೂಸ್ ಆಗಿದೆ. ನೋಡಿ, ದ ಏಜೆಂಟ್ ವಿತ್ ಹೂಮ್ ಐ ಸ್ಪೋಕ್ ಈಸ್ ಏಬಲ್ ಟು ಹೆಲ್ಪ್ ಯು. ಯಾವ ಏಜೆಂಟ್ ಜೊತೆಗೆ ನಾನು ಮಾತಾಡಿದ್ದೀನಲ್ಲ ಅವನು ನಿನಗೆ ಹೆಲ್ಪ್ ಮಾಡ್ಲಿಕ್ಕೆ ಏಬಲ್ ಆಗಿದ್ದಾನೆ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಸ್ಪೋಕ್ ಈ ವರ್ಬ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇರೋದು ಸಬ್ಜೆಕ್ಟ್, ಈ ಆಕ್ಷನ್ ಅನ್ನ ರಿಸೀವ್ ಮಾಡ್ತಾ ಇರೋದು ಏಜೆಂಟ್. ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ. ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರುವಂತಹ ನೌನ್ಗೆ ಬದಲಾಗಿ ಇಲ್ಲಿ ಒಂದು ಆಬ್ಜೆಕ್ಟಿವ್ ಪ್ರೊನೌನ್ ಯೂಸ್ ಆಗಿದೆ. ಈ ಎಕ್ಸಾಂಪಲ್ಸ್ ಅಲ್ಲಿ ಹೂಮ್ ಅನ್ನೋದು ಬರೀ ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಯೂಸ್ ಆಗಿರುವಂತಹ ಒಂದು ರಿಲೇಟಿವ್ ಪ್ರೊನೌನ್ ಆಗಿದೆ. ಇದಲ್ದೇನೆ ಆಗ್ಲೇ ನಾನು ಹೇಳ್ದ ಹಾಗೆ ರಿಲೇಟಿವ್ ಪ್ರೊನೌನ್ಸ್ ಪರ್ಟಿಕ್ಯುಲರ್ ಆಗಿ ಯಾವ ನೌನ್ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ ಅನ್ನೋದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ನಲ್ವಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಂಪಲ್ಸ್ ಅನ್ನ ನೋಡಿ. ದ ಸ್ಟೂಡೆಂಟ್ಸ್ ಹೂಮ್ ಯು ಗೇವ್ ಮೈ ನಂಬರ್ ಆರ್ ಕಾಲಿಂಗ್ ಮೀ ಅಗೈನ್ ಅಂಡ್ ಅಗೈನ್. ಈ ಸೆಂಟೆನ್ಸ್ ಅಲ್ಲಿ ಹೂಮ್ ಯು ಗೇವ್ ಮೈ ನಂಬರ್ ಇದು ಒಂದು ಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ನೀವು ಇದನ್ನ ರಿಮೂವ್ ಮಾಡಿಬಿಟ್ಟು ದ ಸ್ಟೂಡೆಂಟ್ಸ್ ಆರ್ ಕಾಲಿಂಗ್ ಮೀ ಅಗೈನ್ ಅಂಡ್ ಅಗೈನ್ ಇಷ್ಟನ್ನೇ ಹೇಳಿದ್ರೆ ವಿಚ್ ಸ್ಟೂಡೆಂಟ್ಸ್ ಆರ್ ಕಾಲಿಂಗ್ ಯು, ಯಾವ ಸ್ಟೂಡೆಂಟ್ಸ್ ನಿನ್ಗೆ ಕಾಲ್ ಮಾಡ್ತಾ ಇದ್ದಾರೆ ಪದೇ ಪದೇ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಬರ್ದೇ ಇರೋ ಹಾಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕೆ ಈ ಒಂದು ಡಿಪೆಂಡೆಂಟ್ ಕ್ಲಾಸ್ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ. ಈ ಡಿಪೆಂಡೆಂಟ್ ಕ್ಲಾಸ್ ಅಲ್ಲಿ ಹೂಮ್ ಅನ್ನೋದು ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಆಗಿದೆ. ಹಾಗಾದ್ರೆ ಇಲ್ಲಿ ಸಬ್ಜೆಕ್ಟ್ ಯಾವುದು? ಯು ಗೇವ್. ಯು ಇಲ್ಲಿ ಸಬ್ಜೆಕ್ಟ್ ಆಗಿದೆ. ಯಾಕಂದ್ರೆ ಗಿವ್ ಅನ್ನೋ ಒಂದು ವರ್ಬ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇರೋದು ಯು, ರಿಸೀವ್ ಮಾಡ್ತಾ ಇರೋದು ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ. ಈ ಆಬ್ಜೆಕ್ಟ್ ಗೆ ರಿಲೇಟೆಡ್ ಆಗಿ ಹೂಮ್ ಯೂಸ್ ಆಗಿದೆ. ಹಾಗಾಗಿ ಇದನ್ನ ನಾವು ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಆಗಿರುವಂತಹ ರಿಲೇಟಿವ್ ಪ್ರೊನೌನ್ ಅಂತ ಹೇಳ್ಬೋದು. ಸ್ಟೂಡೆಂಟ್ಸ್ ಅನ್ನ ನಾವು ಆಂಟಿಸಿಡೆಂಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ದ ವುಮನ್ ಹೂಮ್ ಯು ಮೆಟ್ ಇನ್ ದ ಮಾರ್ಕೆಟ್ ಈಸ್ ಮೈ ಟೀಚರ್. ಯು ಮೆಟ್ ಸಬ್ಜೆಕ್ಟ್ ಯು ಇದೆ ಇಲ್ಲಿ. ಯಾಕಂದ್ರೆ ಮೀಟ್ ಆಗೋ ಕೆಲಸವನ್ನ ಪರ್ಫಾರ್ಮ್ ಮಾಡ್ತಾ ಇರೋದು ಯು. ಆ ಆಕ್ಷನ್ ಅನ್ನ ರಿಸೀವ್ ಮಾಡ್ತಾ ಇರೋದು ವುಮನ್, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ. ಈ ಆಬ್ಜೆಕ್ಟ್ ಗೆ ರಿಲೇಟೆಡ್ ಆಗಿ ಇಲ್ಲಿ ಹೂಮ್ ಯೂಸ್ ಆಗಿದೆ. ನೋಡಿ, ದ ವುಮನ್ ಈಸ್ ಮೈ ಟೀಚರ್ ಇಷ್ಟನ್ನೇ ಹೇಳಿದ್ರೆ ವಿಚ್ ವುಮನ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರವಾಗಿ ಹೂಮ್ ಯು ಮೆಟ್ ಇನ್ ದ ಮಾರ್ಕೆಟ್ ಅನ್ನೋ ಒಂದು ಡಿಪೆಂಡೆಂಟ್ ಕ್ಲಾಸ್ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ. ಆ ಡಿಪೆಂಡೆಂಟ್ ಕ್ಲಾಸ್ ಅಲ್ಲಿ ಹೂಮ್ ಅನ್ನೋದು ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇಟ್ಕೊಂಡು ಆ ಪರ್ಟಿಕ್ಯುಲರ್ ವುಮನ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೆ. ಥರ್ಡ್ ಒನ್, ದ ಬಾಯ್ whom we thought was guilty proved to be innocent. ಯಾವ ಹುಡುಗನನ್ನ ನಾವು ತಪ್ಪಿತಸ್ಥ ಅಂತ ಅನ್ಕೊಂಡಿದ್ವೋ ಅವನು ಮುಗ್ಧ ಅಂತ ಪ್ರೂವ್ ಆಯ್ತು ಅನ್ನೋದು ಈ ಸೆಂಟೆನ್ಸ್ ನ ಮೀನಿಂಗ್. whom we thought was guilty ಅನ್ನೋದು ಈ ಸೆಂಟೆನ್ಸ್ ಅಲ್ಲಿ ಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ದ ಬಾಯ್ proved to be innocent ಇಷ್ಟನ್ನೇ ಹೇಳಿದ್ರೆ ವಿಚ್ ಬಾಯ್ ಅನ್ನೋ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರವಾಗಿ ಇಲ್ಲಿ ಈ ಡಿಪೆಂಡೆಂಟ್ ಕ್ಲಾಸ್ ಬಂದಿದೆ. ಈ ಡಿಪೆಂಡೆಂಟ್ ಕ್ಲಾಸ್ ಅಲ್ಲಿ ಹೂಮ್ ಅನ್ನೋದು ದ ಬಾಯ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿರುವಂತಹ ಒಂದು ರಿಲೇಟಿವ್ ಪ್ರೊನೌನ್ ಆಗಿದೆ. ಇಲ್ಲಿ ದ ಬಾಯ್ ಅನ್ನೋದು ಆಂಟಿಸಿಡೆಂಟ್, ಹೂಮ್ ಈಸ್ ರಿಲೇಟಿವ್ ಪ್ರೊನೌನ್. ಲಾಸ್ಟ್ ಒನ್ ಈಸ್ ದ ಆಥರ್ ಹೂಮ್ ಯು ಕ್ರಿಟಿಸೈಸ್ಡ್ ಇನ್ ಯೋರ್ ರಿವ್ಯೂ ಹ್ಯಾಸ್ ಸೆಂಟ್ ಅ ರಿಪ್ಲೈ. ಯಾವ ಲೇಖಕನ ಬಗ್ಗೆ ನೀನು ಟೀಕೆ ಟಿಪ್ಪಣಿಗಳನ್ನ ನಿನ್ನ ಸಮೀಕ್ಷೆಯಲ್ಲಿ ಮಾಡಿದ್ಯೋ ಅವನು ನಿನಗೆ ರಿಪ್ಲೈ ಮಾಡಿದ್ದಾನೆ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ನೋಡಿ, ಹೂಮ್ ಯು ಕ್ರಿಟಿಸೈಸ್ಡ್ ಇನ್ ಯೋರ್ ರಿವ್ಯೂ ಇದು ಒಂದು ಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಈ ಡಿಪೆಂಡೆಂಟ್ ಕ್ಲಾಸ್ ಅಲ್ಲಿ ಹೂಮ್
ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಆಗಿರುವಂತಹ ಒಂದು ರಿಲೇಟಿವ್ ಪ್ರನೌನ್ ಆಗಿದೆ. ಆಥರ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದೆ. ಸೊ ಆಥರ್ ಈ ಸೆಂಟೆನ್ಸ್ ಅಲ್ಲಿ ಆಂಟಿಸಿಡೆಂಟ್ ಆಗಿದೆ. ದ ಆಥರ್ ಹ್ಯಾಸ್ ಸೆಂಟ್ ಅ ರಿಪ್ಲೈ ಇಷ್ಟೇ ಹೇಳಿದ್ದಿದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಲೇಖಕ ನಿನ್ಗೆ ರಿಪ್ಲೈ ಮಾಡಿದ್ದು ಅನ್ನೋ ಪ್ರಶ್ನೆ ಬರ್ತಾ ಇತ್ತು. ಹಾಗಾಗಿ ಯಾರಿಗೆ ನೀನು ಕ್ರಿಟಿಸೈಸ್ ಮಾಡಿದ್ಯಲ್ಲ ಆ ಪರ್ಟಿಕ್ಯುಲರ್ ಆಥರ್ ನಿನಗೆ ರಿಪ್ಲೈ ಮಾಡಿದ್ದಾನೆ. ಕ್ರಿಟಿಸೈಸ್ ಮಾಡೋ ಕೆಲಸ ಮಾಡಿದ್ದು ಸಬ್ಜೆಕ್ಟ್, ಅದನ್ನ ರಿಸೀವ್ ಮಾಡಿದ್ದು ಆಥರ್, ಆಬ್ಜೆಕ್ಟ್. ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಒಂದು ಆಬ್ಜೆಕ್ಟಿವ್ ರಿಲೇಟಿವ್ ಪ್ರನೌನ್ ಯೂಸ್ ಆಗಿದೆ. ನೆಕ್ಸ್ಟ್ ರಿಲೇಟಿವ್ ಪ್ರನೌನ್ ಈಸ್ whose. Whose is a relative pronoun that is used to show the possession of a person or people in a sentence. ಸೆಂಟೆನ್ಸ್ ಅಲ್ಲಿ ಯಾವುದೇ ಒಬ್ಬ ಪರ್ಸನ್ ಅಥವಾ ಪರ್ಸನ್ಸ್ ಗಳ ಪೊಸೆಷನ್ ಅನ್ನ ತೋರಿಸ್ಲಿಕ್ಕೆ ನಾವು ಈ whose ಅನ್ನೋ ರಿಲೇಟಿವ್ ಪ್ರನೌನ್ ಅನ್ನ ಯೂಸ್ ಮಾಡ್ತೀವಿ. ಫಸ್ಟ್ ಇದು ಸೆಂಟೆನ್ಸಸ್ ಅನ್ನ ಹೇಗೆ ಜಾಯಿನ್ ಮಾಡ್ಲಿಕ್ಕೆ ಕಂಜಂಕ್ಷನ್ ತರ ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ಐ ಹ್ಯಾವ್ ಅ ಫ್ರೆಂಡ್, ಹಿಸ್ ಫಾದರ್ ಇಸ್ ಅ ಪೈಲಟ್. ಈ ಎರಡು ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಯೂಸ್ ಆಗಿದೆ ಇಲ್ಲಿ whose ಅನ್ನೋ ಒಂದು ರಿಲೇಟಿವ್ ಪ್ರನೌನ್. ಯಾರ ಫಾದರ್ ಪೈಲಟ್ ಆಗಿದ್ದಾರೋ ಅಂತಹ ಒಬ್ಬ ಫ್ರೆಂಡ್ ನನಗೆ ಇದ್ದಾನೆ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಕನ್ನಡದಲ್ಲಿ ನಾವು ಇಷ್ಟೊಂದು ಸುತ್ತಿ ಬಳಸಿ ಹೇಳೋದಿಲ್ಲ. ನನಗೊಬ್ಬ ಫ್ರೆಂಡ್ ಇದ್ದಾನೆ, ಅವರ ತಂದೆ ಪೈಲಟ್ ಆಗಿದ್ದಾರೆ, ಇಷ್ಟನ್ನೇ ಹೇಳ್ತೀವಿ ನಾವು. ಯಾರ ತಂದೆ, ಸೊ ತಂದೆ ಯಾರಿಗೆ ಸಂಬಂಧಪಟ್ಟಿರೋದು, ಆ ಫ್ರೆಂಡ್ಗೆ ಸಂಬಂಧಪಟ್ಟಿರೋದು. ಈ ಪೊಸೆಷನ್ ಅನ್ನ ತೋರಿಸ್ಲಿಕ್ಕೆ ಇಲ್ಲಿ whose ಅನ್ನೋ ಒಂದು ರಿಲೇಟಿವ್ ಪ್ರನೌನ್ ಯೂಸ್ ಆಗಿದೆ. ಸೆಕೆಂಡ್ ಒನ್, ಐ ಸಾ ದ ಮ್ಯಾನ್, ಹಿಸ್ ಪಿಕ್ಚರ್ ವಾಸ್ ಇನ್ ಯೆಸ್ಟರ್ಡೇಸ್ ನ್ಯೂಸ್ ಪೇಪರ್. ಈ ಎರಡು ಸೆಂಟೆನ್ಸಸ್ ಅನ್ನ ಒಂದೇ ಸೆಂಟೆನ್ಸ್ ಅನ್ನಾಗಿ ಮಾಡ್ಲಿಕ್ಕೆ ಇಲ್ಲಿ whose ಯೂಸ್ ಆಗಿದೆ, ಒಂದು ಕಂಜಂಕ್ಷನ್ ಹಾಗೆ. ಐ ಸಾ ದ ಮ್ಯಾನ್ ಹೂಸ್ ಪಿಕ್ಚರ್ ವಾಸ್ ಇನ್ ಯೆಸ್ಟರ್ಡೇಸ್ ನ್ಯೂಸ್ ಪೇಪರ್. ಯಾವ ವ್ಯಕ್ತಿಯ ಪಿಕ್ಚರ್ ನೆನ್ನೆಯ ನ್ಯೂಸ್ ಪೇಪರ್ ಅಲ್ಲಿ ಇತ್ತೋ ಆ ವ್ಯಕ್ತಿಯನ್ನ ನಾನಿವತ್ತು ನೋಡ್ದೆ. ಯಾರ ಪಿಕ್ಚರ್? ಆ ಮ್ಯಾನ್ ನ ಪಿಕ್ಚರ್. ಪೊಸೆಷನ್ ಅನ್ನ ತೋರಿಸ್ಲಿಕ್ಕೆ ಹಾಗೇನೆ ಈ ಎರಡು ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಇಲ್ಲಿ whose ಅನ್ನೋ ಒಂದು ರಿಲೇಟಿವ್ ಪ್ರನೌನ್ ಯೂಸ್ ಆಗಿದೆ. ನೆಕ್ಸ್ಟ್, ದ ಬಾಯ್ ಹ್ಯಾಸ್ ಟ್ರಿಪ್ಡ್ ಓವರ್ ಅಂಡ್ ಫಾಲನ್, ಹಿಸ್ ಶೂಸ್ ವರ್ ಅನ್ಟೈಡ್. ಈ ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ನೋಡಿ whose ಯೂಸ್ ಆಗಿದೆ. ದ ಬಾಯ್ whose shoes were untied has tripped over and fallen. ಯಾವ ಹುಡುಗನ ಶೂಸ್ ಅನ್ಟೈಡ್ ಆಗಿತ್ತೋ, ಅನ್ಟೈಡ್ ಅಂದ್ರೆ ಶೂಲೇಸ್ ಕಟ್ಟದೇ ಇರೋದು ಅಂತ, ಆ ಪರ್ಟಿಕ್ಯುಲರ್ ಹುಡುಗ ಮುಗ್ಗರಿಸಿ ಬಿದ್ದ ಅನ್ನೋದು ಈ ಸೆಂಟೆನ್ಸ್ ನ ಮೀನಿಂಗ್. ಬರೀ ದ ಬಾಯ್ ಹ್ಯಾಸ್ ಟ್ರಿಪ್ಡ್ ಓವರ್ ಅಂಡ್ ಫಾಲನ್ ಇಷ್ಟೇ ಹೇಳಿದ್ದಿದ್ರೆ ಯಾವ ಬಾಯ್, ಯಾರು ಮುಗ್ಗರಿಸಿ ಬಿದ್ದಿದ್ದು ಅನ್ನೋದು ನಮಗೆ ಪ್ರಶ್ನೆ ಬರ್ತಾ ಇತ್ತು. ಹಾಗಾಗಿ ಇಲ್ಲಿ whose shoes were untied ಅನ್ನೋ ಒಂದು ಡಿಪೆಂಡೆಂಟ್ ಕ್ಲಾಸ್ ಆ ಹುಡುಗನ ಕಂಪ್ಲೀಟ್ ಮೀನಿಂಗ್ ಅನ್ನ ನಮಗೆ ಕೊಡ್ತಾ ಇದೆ. ಯಾವ ಪರ್ಟಿಕ್ಯುಲರ್ ಬಾಯ್ ಅವನ ಶೂಸ್ ಕಟ್ಟಿರ್ಲಿಲ್ವೋ ಅವನು ಮುಗ್ಗರಿಸಿ ಬಿದ್ದ. ಇಷ್ಟು whose ಅನ್ನೋ ಒಂದು ರಿಲೇಟಿವ್ ಪ್ರನೌನ್ ಸೆಂಟೆನ್ಸಸ್ ಅಲ್ಲಿ ಕಂಜಂಕ್ಷನ್ ಆಗಿ ಯೂಸ್ ಆಗಿರುವಂತಹ ಎಕ್ಸಾಂಪಲ್ಸ್ ಆಯ್ತು. ಈಗ ನೆಕ್ಸ್ಟ್, ಅದೇ whose ಅನ್ನೋ ರಿಲೇಟಿವ್ ಪ್ರನೌನ್ ಒಂದು ಆಂಟಿಸಿಡೆಂಟ್ ಗೆ ರಿಲೇಟೆಡ್ ಆಗಿ ಹೇಗೆ ಸೆಂಟೆನ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ನೆವರ್ ಗೋ ಟು ಅ ಡಾಕ್ಟರ್ ಹೂಸ್ ಪ್ಲಾಂಟ್ಸ್ ಹ್ಯಾವ್ ಡೈಡ್. ಈ ಸೆಂಟೆನ್ಸ್ ಅಲ್ಲಿ ನೋಡಿ ಹೂಸ್ ಪ್ಲಾಂಟ್ಸ್ ಹ್ಯಾವ್ ಡೈಡ್ ಅನ್ನೋದು ಒಂದು ಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ನೆವರ್ ಗೋ ಟು ಅ ಡಾಕ್ಟರ್ ಇಷ್ಟೇ ಹೇಳಿದ್ರೆ ಯಾಕೆ ಹೋಗ್ಬಾರ್ದು ಡಾಕ್ಟರ್ ಹತ್ರ, ಅಥವಾ ಪರ್ಟಿಕ್ಯುಲರ್ ಆಗಿ ಯಾವ ಡಾಕ್ಟರ್ ಹತ್ರ ಹೋಗ್ಬಾರ್ದು ಅನ್ನೋ ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಈ ಒಂದು ಡಿಪೆಂಡೆಂಟ್ ಕ್ಲಾಸ್ ಯೂಸ್ ಆಗಿದೆ. ಯಾರ ಪ್ಲಾಂಟ್ಸ್ ಸತ್ತೋಗಿರುತ್ತೋ ಅಥವಾ ಒಣಗಿ ಹೋಗಿರುತ್ತೋ ಅಂತಹ ಡಾಕ್ಟರ್ ಹತ್ರ ಹೋಗ್ಕೂಡ್ದು ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಅಂದ್ರೆ ಅವನ ತೋಟದಲ್ಲಿರುವಂತಹ ಗಿಡ ಮರಗಳನ್ನೇ ಅವನು ಸರಿಯಾಗಿ ಸಾಕಿಲ್ಲ, ಸಾಯೋದಿಕ್ ಬಿಟ್ಟಿದ್ದಾನೆ ಅಂದಾಗ ಅವನಿಗೆ ಜೀವದ ಬೆಲೆನೇ ಗೊತ್ತಿಲ್ಲ. ಹಾಗಾಗಿ ಅಂತಹ ಪರ್ಟಿಕ್ಯುಲರ್ ಡಾಕ್ಟರ್ ಹತ್ರ ನಾವು ಹೋಗ್ಕೂಡ್ದು ಅನ್ನೋದು ಈ ಸೆಂಟೆನ್ಸ್ ನ ಮೀನಿಂಗ್. ನೋಡಿ, ಪ್ಲಾಂಟ್ಸ್ ಯಾರದ್ದು? ಡಾಕ್ಟರ್ದು. ಅಂದ್ರೆ ಒಂದು ಪೊಸೆಷನ್ ಅನ್ನ ತೋರಿಸ್ಲಿಕ್ಕೆ ಇಲ್ಲಿ whose ಅನ್ನೋ ಒಂದು ರಿಲೇಟಿವ್ ಪ್ರನೌನ್ ಯೂಸ್ ಆಗಿದೆ. ನೆಕ್ಸ್ಟ್, ಅ 10-year-old girl whose name is Stella is missing. 10 ವರ್ಷದ ಸ್ಟೆಲ್ಲಾ ಅನ್ನೋ ಹೆಸರಿನ ಒಬ್ಬ ಹುಡುಗಿ ಮಿಸ್ಸಿಂಗ್ ಇದ್ದಾಳೆ, ಅಂದ್ರೆ ಕಾಣೆಯಾಗಿದ್ದಾಳೆ ಅನ್ನೋದು ಈ ಸೆಂಟೆನ್ಸ್ ನ ಮೀನಿಂಗ್. ಇಲ್ಲಿ 10-year-old ಗರ್ಲ್ಗೂ ಅವಳ ಹೆಸರಿಗೂ ರಿಲೇಶನ್ಶಿಪ್ ಅನ್ನ ತೋರಿಸ್ಲಿಕ್ಕೆ, ಆ ಹುಡುಗಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ಇದು ಯೂಸ್ ಆಗಿದೆ ಈ ಸೆಂಟೆನ್ಸ್ ಅಲ್ಲಿ. ನೆಕ್ಸ್ಟ್, ಹರ್ಷ್ ಈಸ್ ದ ಬಾಯ್ ಹೂಸ್ ಪೇರೆಂಟ್ಸ್ ವನ್ ದ ಲಾಟರಿ. ನಾವು ಬರೀ ಹರ್ಷ್ ಈಸ್ ದ ಬಾಯ್ ಇಷ್ಟನ್ನೇ ಹೇಳಿದ್ರೆ ಸ್ಪೆಷಾಲಿಟಿ ಏನ್ ಬಂತು ಅಲ್ವಾ? ನಮಗ್ ಕಾಣಿಸ್ತಾ ಇದ್ದಾನೆ ಹರ್ಷ್ ಅನ್ನೋನು ಒಬ್ಬ ಹುಡುಗ ಅಂತ. ಆದ್ರೆ
ಪರ್ಟಿಕ್ಯುಲರ್ ಆಗಿ ಅವನ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕೆ ಹೂಸ್ ಪೇರೆಂಟ್ಸ್ ವನ್ ದ ಲಾಟರಿ ಅನ್ನುವಂತಹ ಒಂದು ಡಿಪೆಂಡೆಂಟ್ ಕ್ಲಾಸ್ ಈ ಸೆಂಟೆನ್ಸ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದೆ. ಯಾರ ಪೇರೆಂಟ್ಸ್ ಲಾಟರಿಯನ್ನ ಗೆದ್ದಿದ್ದಾರೋ ಆ ಹುಡುಗ ಹರ್ಷ್ ಅನ್ನೋದು ಈ ಸೆಂಟೆನ್ಸ್ ನ ಮೀನಿಂಗ್. ಪೇರೆಂಟ್ಸ್ ಬಾಯ್ಗೆ ಸಂಬಂಧಪಟ್ಟಿರೋದ್ರಿಂದ ಸಂಬಂಧ ಸೂಚಕವಾಗಿ ಅಥವಾ ಪೊಸೆಷನ್ ಅನ್ನ ತೋರಿಸ್ಲಿಕ್ಕೆ ಹೂಸ್ ಅನ್ನೋ ಒಂದು ರಿಲೇಟಿವ್ ಪ್ರನೌನ್ ಯೂಸ್ ಆಗಿದೆ. ಹಾಗೆ ಕೊನೆಯದಾಗಿ ಐ ಹ್ಯಾವ್ ಅ ಡಾಗ್ ಹೂಸ್ ನೇಮ್ ಈಸ್ ಟೈಗರ್. ಇಲ್ಲೂ ಕೂಡ ಹೂಸ್ ಒಂದು ಡಾಗ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದೆ. ಆದ್ರೆ ಬಿಗಿನಿಂಗ್ ಅಲ್ಲೇ ನಾನು ಹೇಳಿದ್ದೀನಿ ಹೂ, ಹೂಮ್ ಮತ್ತೆ ಹೂಸ್ ಈ ರಿಲೇಟಿವ್ ಪ್ರನೌನ್ಗಳು ಕೇವಲ ಪರ್ಸನ್ಸ್ಗೆ ಮಾತ್ರ ಯೂಸ್ ಆಗುತ್ತೆ ಅಂತ. ಡಾಗ್ ಅನ್ನೋದು ಪರ್ಸನ್ ಅಲ್ಲ, ಆದ್ರೂ ಕೂಡ ಹೂಸ್ ಯೂಸ್ ಆಗಿದೆ. ಇದು ಯಾವ ಸಿಚುವೇಶನ್ ಅಲ್ಲಿ ಈ ತರ ಅಕ್ಸೆಪ್ಟಬಲ್ ಅಂದ್ರೆ ಹೂಸ್ ಅನ್ನೋದು ಕೇವಲ ವ್ಯಕ್ತಿಗಳಿಗೆ ಮಾತ್ರ ಯೂಸ್ ಆಗ್ಬೇಕು ಅನ್ನೋದು ಇಲ್ಲಿ ಅಪ್ಲೈ ಆಗೋದಿಲ್ಲ. ಯಾಕಂದ್ರೆ ಡಾಗ್ ಅನ್ನ ಕೂಡ ಅವರು ಮನೆಯ ಒಬ್ಬ ಸದಸ್ಯರ ಹಾಗೆ ಒಂದು ಪರ್ಸನ್ ಹಾಗೇನೆ ಟ್ರೀಟ್ ಮಾಡ್ತಾ ಇರೋದ್ರಿಂದ ಈ ರೀತಿಯ ಸೆಂಟೆನ್ಸಸ್ ಅನ್ನ ಕೂಡ ನೀವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡಬಹುದು. ಗ್ರಾಮ್ಯಾಟಿಕಲ್ ವೇನಲ್ಲಿ ಅಥವಾ ಎಕ್ಸಾಮ್ ಪರ್ಪಸ್ ಅಲ್ಲಿ ನೋಡಕ್ ಹೋದ್ರೆ ದಿಸ್ ಇಸ್ ರಾಂಗ್. ಹೂ, ಹೂಮ್ ಮತ್ತೆ ಹೂಸ್ ಇವುಗಳನ್ನ ಸೆಂಟೆನ್ಸ್ ಅಲ್ಲಿ ನಾವು ಒಂದು ಕಂಜಂಕ್ಷನ್ ಹಾಗೇನೆ ಒಂದು ಆಂಟಿಸಿಡೆಂಟ್ ಗೆ ರಿಲೇಟೆಡ್ ಆಗಿ ಕೂಡ ಈ ಪ್ರನೌನ್ಸ್ ಅನ್ನ ನಾವು ಸೆಂಟೆನ್ಸಸ್ ಅಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನಮ್ಗೆ ಈ ಕ್ಲಾಸ್ ಅಲ್ಲಿ ಅರ್ಥ ಆಗಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿಚ್, ವಾಟ್ ಮತ್ತೆ ದಟ್ ಈ ರಿಲೇಟಿವ್ ಪ್ರನೌನ್ಗಳ ಯೂಸೇಜ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.